ಅವ್ರ ಒಟ್ಟು ಗೊಬ್ಬರ ಹೊಲದಾಗ ಒಟ್ಟು ಇಳುವರಿ ಕೀಲ್ಗಟ್ಟಿ ಹಿಂದಿನ ಸುಡ್ತಾರ. ಅದ್ ಕೆಲಸ ಆಗಿಲ್ಲ. ಅವ್ರ ಈಗ ನಾನು ಬಂದ್ ಕೇಳಂತ ಏನ್ ಮಾಡ್ತೀನಿ ಕಬ್ಬಿಗೆ ಅಂತ ಹೇಳಿ. ಇದು ಪ್ರಿಂಜನ್ ಕಂಪನಿ ಏನೈತೆ ರೈತರಿಗೆ ಸಹಾಯವಾಗುವಂತ ಕಂಪನಿ. ಇದು 4 ಇಂಚು ಅಗಲ ಬಂದಿದೆ ಇದು ಕಬ್ಬಿನ ಒಂದು ಎಲೆ. ಸೊ ಇದಕ್ಕೆ ಕಾರಣ ಏನೋ ಅದನ್ನ ರೈತರ ಮುಖಾಂತರ ತಿಳ್ಕೊಳ್ಳೋಣ. ಕಬ್ಬಿನ ಬೆಳೆಯಲ್ಲಿ ಎಲೆಗಳ ಅಗಲ ಮತ್ತೆ ಅದರ ಕಲರ್ ಅಂದ್ರೆ ಅದರ ಬಣ್ಣ ಮತ್ತೆ ಮರಿಗಳ ಸಂಖ್ಯೆ, ಬಂದಿರೋ ಮರಿಗಳೆಲ್ಲ ಪೂರ್ತಿ ದಟ್ಟನೆವಾದ ಅಂದ್ರೆ ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಕಾರಣ ಏನೋದನ್ನ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಇದು ಸುಮಾರು 4 ಇಂಚು ಅಗಲ ಬಂದಿದೆ. 4 ಇಂಚು ಅಗಲ ಬಂದಿದೆ ಇದು ಕಬ್ಬಿನ ಒಂದು ಎಲೆ. ಇದಕ್ಕೆ ಕಾರಣ ಈ ತರ ಒಂದು ಹೆಲ್ತಿ ಆಗಿರೋದಕ್ಕೆ ಅಂದ್ರೆ ಎಷ್ಟು ಆರೋಗ್ಯವಾಗಿದೆ ಅಂತ ನಾವು ನೋಡ್ಬೋದು ಈ ಕಬ್ಬಿನ ಒಂದು ತೋಟನ. ಸೊ ಇದಕ್ಕೆ ಕಾರಣ ಏನೋ ಅದನ್ನ ರೈತರ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ನಾನು 5 ಎಕರೆ ಜಮೀನದಾಗ್ರಿ ಪ್ರಿಂಜನ್ ಕಂಪನಿ ಅವರ ಗೊಬ್ಬರ ಬಳಸ್ತಾ ಇದ್ದೇನೆ. ಆದ್ರಿಂದ ನಮಗ ನೂಲ್ ಆಗೈತ್ರಿ. ಈಗ 2ನೇ ವರ್ಷ ಅವ್ರದ ಗೊಬ್ಬರ ತಂದ ನಾ ಬಳಸಲಾಕತ್ತೀನಿ. ಈಗ ನಮಗ್ ಮತ್ತೆ ನೂಲ್ ಚೀಲಗಟ್ಲೆ ಅವ್ರ ಸುಡ್ತಾರ್ರಿ. ಸುಡಿದ್ರು ಅವ್ರ ಕಬ್ಬ ನಾವ್ ಹಿಂಗ್ ಕಂಡಪಟ್ಟಿ ಎಕರೆಕ್ 20 ಚೀಲಗಟ್ಲೆ ಗೊಬ್ಬರ ಉಗಿದ್ರು ನಿನ್ ಕಬ್ಬಿನಾಗ ಬಂದಿಲ್ಲ, ನೀ ಏನ್ ಮಾಡ್ತೈತಿ ಹೇಳಿ ಬಂದ್ ನಾನು ಕೇಳ್ರಿ. ಆ ಕೇಳಂತೆ ನಾ ಪ್ರಿಂಜನ್ ಕಂಪನಿ ಅವ್ರ ಗೊಬ್ಬರ ಮತ್ತೆ ಸ್ಪ್ರೇ ಮಾಡುದ್ರಿ ಮತ್ತೆ ಬೇರಿಗೆ ಬಿಡುವ ಔಷಧ ತಂದ ಅವರಿಂದ ಮಾಡ್ಲಾಕತೀನಿ. ಅವರಿಂದ ನಮ್ಮ ಕಬ್ಬು ನೂಲ್ ಬಂದೈತಿ. ನೀವು ಮಾಡೋದ್ರ ಅದನ್ನ ಮಾಡತ್ತ ಅವ್ರಿಗೆ ಹೇಳೇನಿ. ಆಯ್ತಾ, 1 ವಾರ ಆತ್ರಿ ಈಗ ಬ್ಲೀಚಿಂಗ್ ಮಾಡಿ. ಆ ಬ್ಲೀಚಿಂಗ್ ಮಾಡಿದ ಗಜ್ಜಿಗೆನ ಈಗ ಹೊಸ ಬೇರ್ ಹೊಡೆದೈತ್ರಿ. ಹೊಸ ಬೇರ್ ಹೊಡೆದ ಗಜ್ಜಿಗೆ ಒಂದೊಂದ ಕಬ್ಬಿಗಿರಿ 6-7 ಗಣಿಕೆ ಮರಿ ಹೊಡ್ಯಾಕೈತಿ. 6-7 ಮೊದಲ ಖರ್ಚು ಹೆಚ್ಚು ಮಾಡ್ತಿದ್ವಿ ಕರೀರಿ, ಕಡಿಮೆ ಬರ್ತೈತಿ ಇಳುವರಿ. ಇದೇನ ಪ್ರಿಂಜನ್ ಕಂಪನಿದ ಗೊಬ್ಬರ ಮತ್ತೆ ಸ್ಪ್ರೇ ಮಾಡುದ್ರಿ ಮತ್ತೆ ಬೇರಿಗೆ ಬಿಡುದು ಏನ್ ತರ್ತೀವ್ರಲ್ಲ, ಅದರಿಂದ ನೆಲಾನು ಮಿದು ಹೋಗ್ತೈತ್ರಿ. ಮತ್ತ ಅದರಿಂದ ಇಳುವರಿನೂ ಹೆಚ್ಚು ಹೊಂಟೈತ್ರಿ. ಅದರಿಂದ ಮಳಿ ಹುಳನು ಹೆಚ್ಚಾಗ್ತೈತಿ ಅನಾದ್ಲಿ. ಮತ್ತೆ ನೆಲಾನು ಮಿದು ಆಕೈತ್ರಿ. ಮತ್ತೆ ಬೇರ್ನು ಅಗದಿ ನೂಳು ಒಳ್ಳೈತೈತ್ರಿ. ಅದರಿಂದ ಕಬ್ಬು ಅನುಕೂಲ ಆಗೈತ್ರಿ. 15 ದಿವಸ ಆತ್ರಿ ಬರೀ ಈ ಬೇರ್ ಇಟ್ಟು ಹೊಡೆದೈತ್ರಿ. ಈಗ ಆ ಬೇರದಿಂದ ಈಗ ಕಬ್ಬ ಹೆಚ್ಚ ಕುಟಿಗಾದಂಗ ಆಗ್ಲತೈತ್ರಿ. 15 ದಿವಸ ಆತ್ರಿ ಈಗ ಬೇರ ಹರದ್ರಿ. ಅನಾದ್ಲಿ ಹೊಸ ಬೇರ್ ಹೊಡ್ಲಾಕೈತ್ರಿ.